ಕೊಟ್ಟೆ ಸ್ವಲ್ಪ ಜಾಸ್ತಿ ನಾನು ಕೊಡೋದಲ್ವ ಅಂತ ಕೊಡ್ತಾನೂ ಇಲ್ಲ ಕಿತ್ಕೊಂತಾನೂ ಇಲ್ಲ, ಹಂಗಾಗಿದೆ ನಮ್ಮ ಜೀವನ. ಯಾರೆಲ್ಲ ವಿಡಿಯೋ ನೋಡ್ತಿದ್ರೆ ಇವರಿಗೆಲ್ಲ ಬ್ಯಾಚುಲರ್ಸ್ಗಳಿಗೆ ಮೋಸ್ಟ್ಲಿ ಈಸಿ ಆಗ್ಬೋದು. ಎಗ್ ಮಸಾಲ ಮಾಡ್ತಾನದ ಮನೆ ಒಳಗೆ ಗಂಡು ಹುಟ್ಟಬಾರದು ಅಂತಾಗಿದೆ. ಯಾಕಂದ್ರೆ ಜೀವನ ಹೆಂಗಾಗಿದೆ ಅಂತಂದರೆ ನಮ್ಮದು 6ಕ್ಕೆ ಇರ್ತಿಲ್ಲ 3ಕ್ಕೆ ಇಳಿತಿಲ್ಲ. ಈ ಬ್ಯಾಚುಲರ್ ಲೈಫಿಂದ ಆಚೆ ಬರೋಣ ಅಂದರೆ ದೇವ್ರು ಮನ್ಸು ಮಾಡ್ತಿಲ್ಲ. ಇದೇ ನಮ್ಮ ಮನೆ ಬರ. ಕ್ಲೀನಾಗಿ ಪ್ಲೇಸ್ಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಎತ್ತಿಟ್ಕೊಳ್ಳೋಣ ಇವಾಗ ಪೇಸ್ಟನ್ನು. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮಿಡ್ಲ್ ಕ್ಲಾಸ್ ಹುಡುಗ. ಇವತ್ತಿನ ವೀಡಿಯೋ ಏನಂತಂದರೆ ಬ್ಯಾಚುಲರ್ ಲೈಫ್ ನಮ್ಮ 3ನೇ ಭಾಗ ನಮ್ಮದು. ನೀವು ಅನ್ಕೋಬೋದು ಏನು ಮಾಡೋ ಕೆಲಸ ಇಲ್ವಾ ಅಂತ, ಬಟ್ ನನಗೆ ಮಾಡೋಕ್ಕೆ ಬೇಜಾರು ಕೆಲಸ ಇದೆ, ಹಂಗಾಗಿ ಏನು ಮಾಡೋಕ್ಕೂ ಆಗ್ತಿಲ್ಲ. ಹಾಗಾಗಿ ಇವತ್ತೇನಂತಂದರೆ ಮನೇಲೊಂದು ಅಪರೂಪಕ್ಕೆ ಏನಾದ್ರು ಒಂದು ಅಡುಗೆ ಮಾಡೋಣ ಅಂತ. ಸುಮಾರು ದಿನ ಆಯಿತು ಅಡುಗೆ ಮಾಡಿ. ನಮ್ಮ ರೂಮಲ್ಲೇ ಅಂತೂ ಬಾಯಿ ಬಂದಾಗ ಬೈಕೊಂಡಿರ್ಬೋದು, ಈ ನನ್ನ ಮಗ ಅಡುಗೆನೇ ಮಾಡ್ತಿಲ್ಲ ಅಂತ. ಹಾಗಾಗಿ ಇವತ್ತು ಒಂಚೂರು ಏನಾರು ಒಂದು ಸ್ಪೆಷಲಾಗಿ ಮಾಡೋಣ ಅಂತ. ಸ್ಪೆಷಲ್ ಅಂದರೆ ಏನು ಭಾಳ ಏನು ದೊಡ್ಡದೇನು ಮಾಡೋಕ್ಕೆ ಹೋಗ್ತಿಲ್ಲ. ನಮ್ಗೆ ಗೊತ್ತಿರೋದೇನಿಲ್ಲ. ನಾನು ಮನೆಗೆ ಫೋನ್ ಮಾಡಿ ಕೇಳ್ಕೊಂಡಿರೋದು ಏನು ಮಾಡಬೇಕು ಹೆಂಗೆ ಮಾಡಬೇಕು ಅಂತ. ಹಂಗಾಗಿ ಹೆಂಗೆ ಬರುತ್ತೆ ಅಂತ ನೋಡೋಣ. ಏನಿಲ್ಲ, ಇವತ್ತೊಂದು ಎಗ್ ಮಸಾಲ ಮಾಡೋಣ ಅಂತ. ನೋಡೋಣ ಬನ್ನಿ ಎಗ್ ಮಸಾಲ ಹೆಂಗೆ ಮಾಡೋದು ಏನು ಅಂತ. ಮೊದಲು ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಏನು ಬೇಕು ಅಂತಂದರೆ ಟೊಮೊಟೊ ಈರುಳ್ಳಿ ಎಲ್ಲ ಹೆಚ್ಚಿಟ್ಕೊಂಡು, ಮೆಣಸಿನ್ಕಾಯಿ ಎಲ್ಲ ಹೆಚ್ಚಿಟ್ಕೊಂಡು, ಫಸ್ಟ್ ಮೊಟ್ಟೆನ ಬೇಯಕ್ಕೆ ಇಟ್ಕೊಂಡಿದ್ದೀನಿ. ಬೇಯ್ತಾ ಇದೆ. ಮೊಟ್ಟೆ ಬೇಯ್ದ್ಮೇಲೆ ಎಗ್ ಮಸಾಲ ಮಾಡೋಕ್ಕೆ ಹೆಂಗಿದ್ರೆ ಮೊಟ್ಟೆನ ಬೇಯಿಸ್ಕೋಬೇಕಲ್ಲ, ಹಾಗಾಗಿ ಮೊಟ್ಟೆ ಬೇಯಕ್ಕೆ ಇಟ್ಕೊಂಡಿದ್ದೀನಿ. ಪ್ರೋಟೀನು, ನಾವು ಫುಲ್ ಡಯಟಲ್ಲಿದ್ದೀವಿ, ಹಾಗಾಗಿ ಪ್ರೋಟೀನು ಎಗ್ ಮಸಾಲ ಮಾಡೋಣ ಅಂತ. ಬನ್ನಿ ಮಾಡೋಣ ಹೆಂಗೆ ಅಂತ. ಜೀವನ ಹೆಂಗಾಗಿದೆ ಅಂತಂದರೆ ನಮ್ಮದು 6ಕ್ಕೆ ಇರ್ತಿಲ್ಲ 3ಕ್ಕೆ ಇಳಿತಿಲ್ಲ. ಈ ಬ್ಯಾಚುಲರ್ ಲೈಫಿಂದ ಆಚೆ ಬರೋಣ ಅಂದರೆ ದೇವ್ರು ಮನ್ಸು ಮಾಡ್ತಿಲ್ಲ. ಇದೇ ನಮ್ಮ ಮನೆ ಬರ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಏನು ಮಾಡೋಕ್ಕಾಗಲ್ಲ, ಅನುಭವಿಸ್ಬೇಕು. ನಮಗೆ ಒಂದೊಂದ್ಸತಿ ಅನ್ಸಿರುತ್ತೆ ದೇವರು ಜಾಸ್ತಿ ನಾನು ಕೊಡೋದಲ್ವ ಅಂತ. ಕೊಡ್ತಾನೂ ಇಲ್ಲ ಕಿತ್ಕೊಂತಾನೂ ಇಲ್ಲ, ಹಂಗಾಗಿದೆ ನಮ್ಮ ಜೀವನ. ಏನಂತೀರಾ ಬ್ರೋ? ಒಂದು ಸಾಂಗ್ ಇತ್ತು, ಎಲ್ಲರೂ ಕೇಳಿಸ್ಕೊಳ್ಳಿ. ಇಂಥ ಸಾಂಗನ ಯಾರೂ ಕೇಳಿರ್ತೀರಾ, ಮೋಸ್ಟ್ಲಿ ಮರ್ತೋಗಿರ್ಬೋದು. ಹಿಂದೆ ಒಂದು ಲೈನ್ ಇತ್ತು, ಬಡತನದ ಮನೆಯೊಳಗೆ ಹೆಣ್ಣು ಹುಟ್ಟಬಾರದು ಅಂತ. ಅದು ಇವಾಗ ಉಲ್ಟಾಗಿದೆ ನಮ್ಮ ಹುಡುಗರುಗಳಿಗೆ. ಹೆಂಗಂದ್ರೆ ಬಡತನದ ಮನೆಯೊಳಗೆ ಗಂಡು ಹುಟ್ಟಬಾರದು ಅಂತಾಗಿದೆ. ಯಾಕಂದ್ರೆ ಇದು ಆಕ್ಚುಲಿ ಚೆನ್ನಾಗಿರೋದು. ಪಟಾಪಟ ಅಂತ ಮಾಡ್ಕೋಬೋದು, ಏನು ಭಾಳ ಏನು ತೊಂದರೆ ಇಲ್ಲ. ಮಿಕ್ಸಿ ಇದ್ರೆ ಆಯಿತು. ಒಂದು ಮಿಕ್ಸಿ ಇಲ್ದಲ್ಲೇ ಎಗ್ ಮಸಾಲ ಮಾಡ್ಕೋಬೋದು. ಬಟ್ ನಂಗೆ ಅನ್ಸಿದ ಮಟ್ಟಿಗೆ ನಾನು ಎಗ್ ಮಸಾಲ ಮಾಡಿದ್ದೀನಿ. ನಾನು ಅದನ್ನು ನಿಮಗೆ ತೋರಿಸಿದ್ದೀನಿ. ಮೋಸ್ಟ್ಲಿ ಇಷ್ಟ ಆಯಿತು ಅಂತಂದರೆ ರೆಸಿಪಿ ನೀವು ಟ್ರೈ ಮಾಡಿ ಮನೇಲಿ. ಕ್ಲೀನಾಗಿ ಪ್ಲೇಸ್ಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಎತ್ತಿಟ್ಕೊಳ್ಳೋಣ ಇವಾಗ ಪೇಸ್ಟನ್ನು. ಮನೆಯಲ್ಲಿ ಅವಾಗೆಲ್ಲ ಅಮ್ಮರೆಲ್ಲ ಅಡುಗೆ ಮಾಡ್ಬೇಕಾರೆ ಬೈಕೊಂತಿದ್ವಿ, ಏನು ಅಡುಗೆ ಮಾಡಿದ್ಯಾ, ಇದು ಚೆನ್ನಾಗಿಲ್ಲ, ತಿನ್ನೋಕ್ಕಾಗಲ್ಲ ಅಂತ. ಇವಾಗ ನಾವೇ ಅಡುಗೆ ಮಾಡ್ಕೋಬೇಕಾದ್ರೆ ನಮಗೆ ಅನಿಸಿದೆ ಮುಚ್ಕೊಂಡು ಮಾಡ್ಕೊಟ್ಟಿದ್ದೆ ತಿನ್ನಬೇಕು ಅಂತ. ಯಾಕಂದರೆ ನಾವೇ ಅಡುಗೆ ಮಾಡ್ಕೊಳೋದು ಆದರೆ ಎಷ್ಟು ಕಷ್ಟ ಅಂತ ಇವಾಗ ಗೊತ್ತಾಗ್ತಿದೆ. ಅಡುಗೆ ಮಾಡೋದು ಒಂದು ತುಂಬ ಕಷ್ಟದ ಕೆಲಸನೇ. ಹೆಂಗಸಿಗೆಲ್ಲ ದೊಡ್ಡ ಸಲಾಮ್ ನನ್ನ ಕಡೆಯಿಂದ. ಪ್ಯಾನ್ ಇಟ್ಕೊಂಡಿದ್ದೀನಿ. ಪ್ಯಾನಿಗೆ ಎಣ್ಣೆ ಹಾಕಬೇಕು. ಫಸ್ಟು ಪ್ಯಾನ್ ಡ್ರೈ ಆಗಲಿ. ನೀರೆಲ್ಲ ಡ್ರೈ ಆದಮೇಲೆ ಎಣ್ಣೆ ಹಾಕೋಣ. ಪಟ ಚಟಾಪಟ ಅಂಥೇಳಿ ಬೇಗ ಒಂದು ಎಗ್ ಮಸಾಲ ಮಾಡಿಕೊಂಡು ತಿನ್ನೋಣ ಆದಷ್ಟು ಬೇಗ. ಯಾಕಂತಂದರೆ ಆಫೀಸಿಂದ ಬಂದೇ ಮೊದಲು ಸುಸ್ತಾಗಿದ್ದೀನಿ. ಬೇಗ ಮಲ್ಕೋಬೇಕು, ಬೆಳಗ್ಗೆ ಬೇಗ ಎದ್ದೇಳಬೇಕು. ಆಫೀಸು ಮನೆ ಜೀವನ ಸಾಕಾಗೋಗಿದೆ. ಅದ್ರ ಮಧ್ಯೆ ಈ ಅಡುಗೆ ಮಾಡ್ಕೊಳ್ಳೋದು ಇನ್ನೇಂತೂ ಅದರಲ್ಲೂ ದೇವರೇ ಸಾಕಂದರೆ ಸಾಕಾಗಿದೆ. ದೇವರೇ ಫಸ್ಟು ನಮ್ಮ ಮನೆಗೆ ಒಂದು ಕುಕ್ಕರ್ನ ತಗೋಬೇಕು. ಕುಕ್ಕಿಂಗ್ ವುಮೆನ್ನ ಕಳ್ಸಪ್ಪ, ಸಾಕು ಬೇಗ ಕಳ್ಸಪ್ಪ. ಎಣ್ಣೆ ಕಾದಿದೆ. ಚೂರು ಸಾಸಿವೆ ನೋಡಿ, ಚಟಪಟ ಸಾಸಿವೆ ಹಾಕ್ಕೊಂಡ್ಮೇಲೆ ಕುಯ್ದುಕೊಂಡಿರುವಂಥ ಈರುಳ್ಳಿನ ಹಾಕೊಳ್ಳೋಣ. ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಪಲಾವ್ ಸೊಪ್ಪು ಆದಮೇಲೆ 2 ಪೀಸು ಚಕ್ಕೆ, ಸ್ವಲ್ಪ ಜೀರಿಗೆ, ಕ್ಲೀನಾಗಿ ತಿರ್ಸ್ಕೊಂಡಿದ್ದೀನಿ. ಇವಾಗ ರುಬ್ಕೊಂಡಿರೋಂಥ ಟೊಮೊಟೊ ಈರುಳ್ಳಿ ಪೇಸ್ಟ್ ಹಾಕೊಳ್ಳೋಣ. ಹಾಕ್ಕೊತಿದ್ದೀನಿ. ಇದು ಹಸಿ ಸ್ಮೆಲ್ ಹೋಗೋ ತನಕ ಕ್ಲೀನಾಗಿ ಬೇಯಿಸ್ಬೇಕು ಬ್ರೋ. ಇದಾದ ತಕ್ಷಣ ಇದು ಹಸಿ ಹೋಗೋ ತನಕ ಕ್ಲೀನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಆದಮೇಲೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕೊಳ್ಳೋಣ. ಸ್ವಲ್ಪ
ಸಾರಿ ಮರ್ತೋಗಿತ್ತು. ಇದಕ್ಕೆ ಫಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ವಲ್ಪ ಆ್ಯಡ್ ಮಾಡ್ಕೊಳೋಣ. ಇರಿ ಕುಯ್ದು ಹಾಕ್ಕೊತೀನಿ. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕುಯ್ದು ಹಾಕ್ಕೋಬೇಕು ಅಂದರೆ ಪ್ಯಾಕೆಟ್ನ ಕುಯ್ದು ಹಾಕ್ಕೋಬೇಕು, ಮತ್ತೇನೂ ಅಲ್ಲ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ರೆಡಿಮೇಡ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡಿದ್ದೀನಿ. ಒಂದು 5 ರೂಪೀಸ್ ಇದು. ಚೆನ್ನಾಗಿ ಕುದೀತಿದೆ, ಈಗ ಹಸಿ ಸ್ಮೆಲ್ ಹೋಗಿದೆ. ಇದಕ್ಕೆ ನೀರನ್ನು ಸ್ವಲ್ಪ ಆ್ಯಡ್ ಮಾಡ್ಕೊಳೋಣ. ಎಷ್ಟು ಬೇಕೋ ಅಷ್ಟು ನೀರು ಆ್ಯಡ್ ಮಾಡ್ಕೊಳ್ಳಿ. ನಮಗೆ ಜಾಸ್ತಿ ಬೇಡ, ಹಂಗಾಗಿ ಸ್ವಲ್ಪ ಆ್ಯಡ್ ಮಾಡ್ಕೊತೀನಿ. ಇದಕ್ಕೆ 1.5 ಸ್ಪೂನ್ನಷ್ಟು ಖಾರ ಪುಡಿ ಹಾಕ್ಕೊತಿದ್ದೀನಿ. ಆಮೇಲೆ ಎಷ್ಟು ಖಾರ ಪುಡಿ ಹಾಕಿದ್ದೀವಿ ಅಷ್ಟೇ ಧನಿಯಾ ಪೌಡ್ರನ್ನು ಹಾಕ್ಕೊಳ್ಳೋಣ. 1.5 ಸ್ಪೂನು ಧನಿಯಾ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಕ್ಲೀನಾಗಿ ಮಿಕ್ಸ್ ಮಾಡೋಣ. ನೋಡಿ, ಎಗ್ ಮಸಾಲ ಮಾಡೋಕ್ಕೆ ಬರಲ್ಲ, ಆದರೂ ಟ್ರೈ ಮಾಡ್ತಿದ್ದೀನಿ. ನೋಡೋಣ ಬನ್ನಿ ಹೆಂಗಾಗುತ್ತೆ ಅಂತ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಉಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ನೋಡಿ, ನಾನು ಉಪ್ಪಿನ ಸ್ವಲ್ಪ ಜಾಸ್ತಿ, ಹಾಗಾಗಿ 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಕಮ್ಮಿ ಆದರೆ ಆಮೇಲೆ ಬೇಕಾದ್ರೆ ಹಾಕ್ಕೊಳ್ಳೋಣ. ಈ ಥರ ಕುದೀತಾ ಇದೆ. ಇವಾಗ ಇದಕ್ಕೆ ಕುಯ್ದಿರೋ ಮೊಟ್ಟೆನ ಹಾಕೋಣ. ಮನೆಯ ಶೈಲಿಯ ಎಗ್ ಮಸಾಲ. ಇದಕ್ಕೆ ಮೊಟ್ಟೆ ಹಾಕ್ಕೊಳ್ಳೋಣ. ನೋಡಿ, ಮೊಟ್ಟೆ ಬಿಡಿಸಿಟ್ಕೊಂಡಿದ್ದೀನಿ. ಮೊಟ್ಟೆ ಹಾಕ್ಕೊಂಡು ಮೊಟ್ಟೆ ಹಾಕಿದ್ದೀನಿ. 4 ಮೊಟ್ಟೆ ಸಾಕಿರೋದು ಇಬ್ಬರಲ್ಲ, ಹಂಗೆ 4 ಮೊಟ್ಟೆ ಹಾಕ್ಕೊಂಡಿದ್ದೀನಿ. ಗ್ರೇವಿ ಜಾಸ್ತಿ ಮಾಡ್ಕೊಂಡಿದ್ದೀನಿ, ನಾಳೆಗೂ ಬೆಳಗ್ಗೆ ಬೇಕು ಅಂತ. ಈಗ ಒಂದು 5 ನಿಮಿಷ ಮುಚ್ಚೋಣ ನೀರನ್ನಾಕಿ. ಅದಕ್ಕೆ ಮೊಟ್ಟೆಗೆಲ್ಲ ಎಗ್ ಮಸಾಲ ಅಂದರೆ ಆ ಮಸಾಲ ಹಿಡೀನಿ ಅಂತ ಮುಚ್ಚಿದ್ದೀನಿ. 5 ನಿಮಿಷ. ಬನ್ನಿ ಮುಂದೆ ನೋಡೋಣ 5 ನಿಮಿಷ ಆದಮೇಲೆ ಹೆಂಗೆ ಬಂದಿದೆ ಅಂತ. ನನ್ನ ಪ್ರಕಾರ ಯಾರೆಲ್ಲ ವೀಡಿಯೋ ನೋಡ್ತಿದ್ರು ಇವರಿಗೆಲ್ಲ ಬ್ಯಾಚುಲರ್ಸ್ಗಳಿಗೆ ಮೋಸ್ಟ್ಲಿ ಈಸಿ ಆಗ್ಬೋದು. ಎಗ್ ಮಸಾಲ ಮಾಡ್ಕೊಂಡು ಎಗ್ ಮಸಾಲ ಕೊನೆಗೂ ಆಗಿದೆ, ಸಖತ್ತಾಗಿ ಬಂದಿದೆ ಎಗ್ ಮಸಾಲ. ಇದನ್ನು ಇನ್ನು ಹಾಕ್ಕೊಂಡು ಸವಿತಾ ಇದ್ರೆ ತಿಂತಾಯಿದ್ರೆ ಏನು ಅನ್ಬೇಕು ಅಂತ ಹೇಳಿ ಒನ್ ಮೋರ್ ಅನ್ಬೇಕು ಅಷ್ಟೇ. ಗೊತ್ತಲ್ಲ ನಿಮಗೆಲ್ಲ, ತಿಂತಾಯಿದ್ರೆ ಏನು ಅನ್ಬೇಕು ಅದನ್ನು ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ನಾನು. ಎಗ್ ಮಸಾಲ ಸಖತ್ತಾಗಿ ಬಂದಿದೆ. ಬನ್ನಿ ಇಳಿಸೋಣ. ಇದನ್ನು ಆಫ್ ಮಾಡ್ತಾಯಿದ್ದೀನಿ ಫ್ಲೇಮ್ನ. ಏನು ಕೆಳಗಡೆ ಕೂತ್ಕೊಂಡು ಇದ್ದೀನಿ ಅಂತ ಯೋಚನೆ ಮಾಡಬೇಡಿ, ಯಾಕಂತಂದರೆ ನಾವು ಬ್ಯಾಚುಲರ್ಸ್ ಆಗಿರೋದ್ರಿಂದ ಡೈನಿಂಗ್ ಟೇಬಲ್ ಇಲ್ಲ ನಮ್ಮ ಮನೇಲಿ. ಕಷ್ಟಪಟ್ಟು ಎಗ್ ಮಸಾಲ ಮಾಡಿದ್ದೀನಿ. ಕಷ್ಟಪಟ್ಟು ದೇವರೇ ಅಂತೇಳಿ ಮುದ್ದೆ ಮಾಡಿದ್ದೀನಿ. ಮುದ್ದೆ ಜೊತೆ ಎಗ್ ಮಸಾಲ ಟೇಸ್ಟ್ ನೋಡೋಣ ಹೆಂಗಿದೆ ಅಂತ. ಬಾಯಲ್ಲಿ ಗುಳುಗುಳು ಇಳಿತಿದೆ, ಆದರೂ ಟೇಸ್ಟ್ ನೋಡೋಣ. ಆಹಾ, ಸಾಲಿಡ್ ಆಗಿದೆ ಮಾತ್ರ ಎಗ್ ಮಸಾಲ ಮತ್ತು ಮುದ್ದೆ. ಯಾರೆಲ್ಲ ನೋಡ್ತಿದ್ದೀರಾ ದಯವಿಟ್ಟು ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ, ಫಾಲೋ ಮಾಡಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಡುಗೆ ಮಾಡೋದು ಎಷ್ಟು ಕಷ್ಟ ಅಂತ ನಾನು ಕಲಿತಾ ಇದ್ದೀನಿ. ಮುಂದೆ ಇನ್ನೇನು ಒಳ್ಳೆ ಅಡುಗೆ ಮಾಡ್ತೀನಿ ನನ್ನ ಪ್ರಕಾರ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ನನ್ನ ನಮಸ್ಕಾರ ಅಂತೇಳಿ ಸಿಗ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.